ನಾವು ಕುಡಿಯುವ ನೀರು ಶುದ್ಧವಾಗಿರಬೇಕು. ನಮ್ಮ ಆರೋಗ್ಯವನ್ನು ನಾವೇ ಕಾಪಾಡಿಕೊಳ್ಳಬೇಕು. ಆರೋಗ್ಯ ಚೆನ್ನಾಗಿದ್ದರೆ ನಾವು ಚೆನ್ನಾಗಿರುತ್ತೇವೆ. ನಾವು ಚೆನ್ನಾಗಿರಬೇಕೆಂದರೆ ನಮ್ಮ ಅಕ್ಕಪಕ್ಕದಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕು ಎಂದು ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಶಾಸಕ ಆರ್.ವಿ. ದೇಶಪಾಂಡೆ ಹೇಳಿದರು. ದಾಂಡೇಲಿ ನಗರದ ಅಂಬೇಡ್ಕರ್ ಭವನದಲ್ಲಿ ನಗರಸಭೆ ಹಾಗೂ ತಾಲೂಕು ಆಡಳಿತದಿಂದ ಹಮ್ಮಿಕೊಂಡಿದ್ದ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮದ ಸಿದ್ಧತೆಯ ಕುರಿತು ಮಾತನಾಡುತ್ತಿದ್ದರು. ಸರ್ಕಾರಿ ಕಚೇರಿಗಳನ್ನು ಕಾಲಕಾಲಕ್ಕೆ ಸ್ವಚ್ಛತೆ ಮಾಡಬೇಕು, ಸುಣ್ಣ ಬಣ್ಣ ಮಾಡಿಸಬೇಕು. ಕೇವಲ ಸರ್ಕಾರದ ಅನುದಾನವಿದ್ದರೆ ಮಾತ್ರ ಮಾಡುವುದಲ್ಲ, ಸ್ವಂತ ಹಣದಿಂದಲೂ ಮಾಡಬೇಕು. ಇದು ನಮ್ಮೆಲ್ಲರ ಜವಾಬ್ದಾರಿ. ನಗರದ ಎಲ್ಲ ಸಂಘಟನೆಗಳು, ಸರ್ಕಾರಿ ಅಧಿಕಾರಿಗಳು, ಸಾರ್ವಜನಿಕರು ಎಲ್ಲರೂ ಸೇರಿ ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಳ್ಳಬೇಕು. ಸ್ವಯಂ ಪ್ರೇರಣೆಯಿಂದ ಕಾರ್ಯಕ್ರಮಕ್ಕೆ ಸಹಾಯ ಮಾಡಬೇಕು. ದಾಂಡೇಲಿಯ 31 ವಾರ್ಡ್ ಹಾಗೂ 4 ಗ್ರಾಮ ಪಂಚಾಯತ್ಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ನಡೆಸಬೇಕೆಂದು ಅಧಿಕಾರಿಗಳಿಗೆ ಆದೇಶಿಸಿ, ದಾಂಡೇಲಿಯ ಪ್ರತಿಯೊಬ್ಬ ಪ್ರಜೆ ಪಕ್ಷಾತೀತವಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಗರವನ್ನು ಸ್ವಚ್ಛವಾಗಿಡಬೇಕು. ಇದು ಪಕ್ಷಾತೀತ ಕಾರ್ಯಕ್ರಮ, ದಾಂಡೇಲಿ ಜನರ ಕಾರ್ಯಕ್ರಮ. ಸಣ್ಣ ಮಕ್ಕಳಿಂದ ಹಿರಿಯರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಎಂದರು. ನಗರದ ರಸ್ತೆ ಬದಿಯಲ್ಲಿ ಎಲ್ಲೆಂದರಲ್ಲಿ ವಾಹನ ಪಾರ್ಕಿಂಗ್ ಮಾಡುವವರ ಮೇಲೆ ಕಾನೂನು ಕ್ರಮ ತೆಗೆದುಕೊಂಡು ವಾಹನಗಳನ್ನು ಸೀಜ್ ಮಾಡಬೇಕು. ಕಾಗದ ಕಾರ್ಖಾನೆಗೆ ಬರುವ ಟ್ರಕ್ಗಳು ಟ್ರಕ್ ಟರ್ಮಿನಲ್ನಲ್ಲಿ ನಿಲ್ಲಿಸದೆ ಹಳಿಯಾಳ ರಸ್ತೆಯ ಬದಿಯಲ್ಲಿ ಪಾರ್ಕಿಂಗ್ ಮಾಡಿದ್ದು ಅಂತಹ ಟ್ರಕ್ಗಳನ್ನು ಸೀಜ್ ಮಾಡಬೇಕೆಂದು ಡಿವೈಎಸ್ಪಿ ಶಿವಾನಂದ ಮದರ್ಕಂಡಿ ಅವರಿಗೆ ಸೂಚಿಸಿದರು. ದಾಂಡೇಲಿಯ ಕೆಲ ಸಾರ್ವಜನಿಕರು ಹಾಗೂ ರೆಸಾರ್ಟ್ನವರು ಕಸದ ವಾಹನಕ್ಕೆ ಕಸ ನೀಡದೆ ನದಿಯಲ್ಲಿ, ಕೆರೆಯಲ್ಲಿ, ಗಟಾರದಲ್ಲಿ ಕಸ ಎಸೆಯುತ್ತಿದ್ದಾರೆ. ಅಂತವರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲಿಸಲಾಗುವುದೆಂದು ಎಚ್ಚರಿಕೆ ನೀಡಿದರು. ಮೇವೆಲ್ಲ ಕೊಟ್ಟು ನೀರು ಕೊಟ್ಟು ಒಂದು 200-300 ಕಿಲೋಮೀಟರ್ ದೂರ ಇಟ್ಟು ಒಂದು 7-10 ಇಂದ ಸಂಖ್ಯೆ ಇದೆ. 12 ಗೋಶಾಲೆ ಇದೆ. ಗೋಶಾಲೆ ಬೆಂಬಲಿನಲ್ಲಿ ಹೊರಗೆ ಬರ್ತಾವಲ್ಲ, ಎಲ್ಲ ರಸ್ತೆಗಳಿದ್ದಾರೆ. ನಾನು ಏನು ಮಾಡಿದ್ದೇನೆ, ಅಲ್ಲೇ ಹೋಗಿ ಗಾಡಿ ನಿಲ್ಬೇಕು. ರಸ್ತೆ ಮೇಲೆ ಯಾವ ಗಾಡಿ ಬಂದು ಪೊಲೀಸ್ ಆಫೀಸರ್ ಸೀಸ್ ಮಾಡಬೇಕು. ಇವತ್ತಿಂದ ನಾ ಗಾಡಿ ಸೀಸ್ ಮಾಡಿ ಪೊಲೀಸ್ ಇಟ್ಬಿಟ್ಟು ಇನ್ನು ಸೀಸನ್ ಆಗೋದಿಲ್ಲ. ಇದು ಭಾಳ ವರ್ಷದಿಂದ ಹೇಳ್ತಾ ಇದ್ದಾರೆ. ಇವತ್ತು ಬರುವಾಗ ನೋಡಿದೆ ಗಾಡಿ ರಸ್ತೆ ಮೇಲೆ ಫಸ್ಟ್ ಹೋಗಿ ಗಾಡಿ ಸೀಸ್ ಮಾಡಿ ಪೊಲೀಸ್ ಹಾಕ್ಬಿಟ್ಟು ಸ್ಟೇಡಿಯಂ ಯಾವ ರಸ್ತೆ ಮೇಲೆ ಗಾಡಿ ಹೋಗಿದ್ವಾ ಟಚ್ ಮೇಲೆ ಮಾಡಿದರೆ ಅಲ್ಲಿ ಹೋಗಿದ್ರು. 1 ಅವರ್ ಟಚ್ ಮೇಲೆ ಫುಲ್ ಇದ್ರೆ 1000ದಿಂದ 4 ಕಿಲೋಮೀಟರ್ ದೂರದಲ್ಲಿ ದಾಂಡೇಲಿ ಟೌನ್ನಲ್ಲಿ ಬರ್ಬೇಕು ಇಲ್ಲ, ಎಲ್ಲರೂ ಸಾಲ ಮಾಡ್ತಾರೆ. ಯಾಕೆ? ಎಲ್ಲರಲ್ಲಿ ಜವಾಬ್ದಾರಿ ಗೊತ್ತಾಗಿದೆ, ಎಲ್ಲರ ತಿಳುವಳಿಕೆ ಬಂದಿದೆ. ಆರೋಗ್ಯ ಬೆಳೆದಿರ್ಬೇಕಾದ್ರೆ ಮೈಯೆಲ್ಲ ಸ್ವಚ್ಛ ಇರಬೇಕು, ಸೋಪು ಯೂಸ್ ಮಾಡಬೇಕು. ಹಾಗೆ ಬಟ್ಟೆ ಸಹ ಕಣ್ಣಿಗೆ ಯಾವಾಗಲೂ ಹಸರು ಸ್ವಚ್ಛ ಕಾಣಿಸ್ಬೇಕು. ನಿಸರ್ಗಕ್ಕೆ ತಾನೇ ಸ್ವಚ್ಛ ಮಾಡ್ಕೊಳಕ್ಕಾಗುದಿಲ್ಲ. ನಾವು ಹೆಂಗ್ ಮಾಡ್ಕೊಳ್ತೇವೆ ಮಾಡೋಕ್ಕಾಗುವುದು. ಮಳೆ ಬಂದಾಗ ಒಮ್ಮೆಲ್ಲ ಹೊರಸು ಹೋಗ್ಬಿಡ್ತು. ಆದ್ರೆ ಮಳೆ 12 ದಿನ ಬಿಡುದು. ಹಾಗಾಗಿ ದಾಂಡೇಲಿಯ ಪ್ರತಿಯೊಬ್ಬ ಪ್ರಜೆ ಪಕ್ಷಾತೀತವಾಗಿ ಈ ಕಾರ್ಯಕ್ರಮ ಪಕ್ಷಾತೀತವಾಗಿ ನಡೀತದೆ. ಇದು ಎಲ್ಲರ ಕಾರ್ಯಕ್ರಮ. ಇದು ದಾಂಡೇಲಿ ಜನಾಂಗದ ಎಲ್ಲ ಹೆಣ್ಮಕ್ಕಳು, ಎಲ್ಲ ಮತದಾರರು, ಎಲ್ಲ ಯುವಕರು, ಯುವತಿಯರು ಎಲ್ಲರ ಕಾರ್ಯಕ್ರಮ. ಇವರೆಲ್ಲರೂ ಭಾಗವಹಿಸಬೇಕು. ಈ ಕಾರ್ಯಕ್ರಮ ಇವತ್ತೇನು ಪ್ರಾರಂಭವಾಗಿದೆ ಅಂತ ನನಗೆ ಗೊತ್ತು. 31 ವಾರ್ಡ್ ಇವೆ, 4 ಪಂಚಾಯತ್ಗಳಿವೆ. ಹಳ್ಳಿ ಜನ ಬಂದಲ್ಲ, 31 ವಾರ್ಡ್ ಇವೆ, 4 ಪಂಚಾಯತ್ ಇವೆ. ಎಲ್ಲ ಕಡೆ ಕ್ಲೀನಿಂಗ್ ಆಪರೇಷನ್ ನಡೀಬೇಕು. ಇದು ಕೇವಲ ದಾಂಡೇಲಿಗೆ ಸೀಮಿತವಾದ ಸ್ವಚ್ಛತಾ ಆಂದೋಲನ ಅಲ್ಲ, ಇಡೀ ದಾಂಡೇಲಿ ತಾಲೂಕಿನ ಸ್ವಚ್ಛತಾ ಆಂದೋಲನ. ಹಾಗಾಗಿ ಯಾವ ರೇಟ್ ಮಾಡಬೇಕು ಅಂತ ಫಿಕ್ಸ್ ಮಾಡಿ, ಇಲ್ಲಿ ಆಗಬೇಕು. 30 ಫಿಕ್ಸ್ ಮಾಡಿದ್ರು.
ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಶೈಲೇಶ್ ಪರಮಾನಂದ, ಪೌರಾಯುಕ್ತ ವಿವೇಕ್ ಬನೆ, ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಟಿಸಿ ಹಾದಿಮನಿ, ಡಿವೈಎಸ್ಪಿ ಶಿವಾನಂದ ಮದರಕಂಡಿ, ಗ್ರಾಮ ಪಂಚಾಯತ್ ಅಧಿಕಾರಿಗಳು, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೋಹನ್ ಹಲವಾಯಿ, ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷೆ ರೇಣುಕಾ ವದಂ, ಸಾರ್ವಜನಿಕರು, ಸಂಘ ಸಂಸ್ಥೆಯ ಮುಖ್ಯಸ್ಥರು ಇನ್ನಿತರರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ದಾಂಡೇಲಿ.